ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ದೀರಿ? ಇವತ್ತಿನ ವಿಡಿಯೋ ನಾನು ಪೌಣೆ 5 ಆಗೈತ್ರಿ ಟೈಮ್. ಅವಾಗಿಂದ ಸ್ಟಾರ್ಟ್ ಮಾಡತ್ತೀನಿ. ಇವತ್ತಿಂದ ವಾಕಿಂಗ್ ಮಾಡ್ಬೇಕಂತ ಹೇಳಿ ಹೊರಟಿದ್ದೀನಿ. ವಾಕಿಂಗ್ ಮತ್ತು ಯೋಗಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ. ನಿನ್ನೆಯಿಂದ ಯೋಗ ಕ್ಲಾಸ್ ಜಾಯಿನ್ ಆಗಿ ಅವು ಆನ್ಲೈನ್ ಫ್ರೀ ಕ್ಲಾಸ್ ಬರ್ತಾವಲ್ರಿ, ಅದಕ್ಕೆ ಜಾಯಿನ್ ಆಗಿ ಯೋಗಾನು ಸ್ಟಾರ್ಟ್ ಮಾಡೀನಿ. ಇವತ್ತಿಂದ ವಾಕಿಂಗ್ ಕೂಡ ಹೋಗ್ಬೇಕಂತ ಹೇಳಿ ಡಿಸೈಡ್ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ಬರತ್ತಿದ್ರು. ಸೊ ಹಂಗಾಗಿ ಬೆಳಗ್ಗೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ನನಗೆ ರೂಢಾನ ಐತಿ ಪೈಲದಿಂದನೂ. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಕುಡಿಯತ್ತೀನಿ ನಾನು. ಲಿಂಬುನು ಹಾಕಿ ಕುಡಿತೀನಿ ಯಾವಾಗಾರ ಒಂದ್ಸಲ. ಇವತ್ತು ಅರಿಶಿನ ಹಾಕಿ ಕುಡಿಯತ್ತೀನಿ. ಅರಿಶಿನ ಯಾಕಂದ್ರೆ ಸ್ವಲ್ಪ ನನಗೂ ಆರೋಗ್ಯದ ಸಮಸ್ಯೆ ಅಂದ್ರೆ ಗರ್ಭಾಶಯದ ಸ್ವಲ್ಪ ಬಾವು ಬಂದೈತೆ ಅಂತ ಹೇಳಿ ಟ್ರೀಟ್ಮೆಂಟ್ ತೊಗೋತೇನೆ ರೀ. ಗರ್ಭಾಶಯದ ಜೊತೆ ನಾನು ಸ್ವಲ್ಪ ಲಿವರಿಗೂ ಸ್ವಲ್ಪ ಬಾವು ಐತಿ ಅನ್ನತ್ತಿರು. ಅದಕ್ಕೆ ಅರಿಶಿನ ನೀರಿನಲ್ಲಿ ಹಾಕೊಂಡು ಕುಡಿಯೋದು ಹೆಲ್ತಿಗೆ ಚಲೋ ಅಂಥೇಳಿ, ಅದಕ್ಕೆ ಲಿವರಿಗೆ ಚಲೋ ಅಂಥೇಳಿ ಅರಿಶಿನ ಹಾಕಿ ಕುಡಿಯತ್ತೀನಿ. ಸ್ವಲ್ಪ ಬಾಡಿ ಎಲ್ಲ ಖಾಲಿ ಇರ್ತೈತೆ ಅಲ್ರಿ, ನೈಟ್ ಪೂರ್ತಿ ಊಟ ಮಾಡಿರಲ್ಲ, ಎಲ್ಲ ಕ್ಲೀನಾಗಿರ್ತೈತಿ. ಅದ್ರಾಗ ನಾವು ಏನಾದರೂ ಹೋಮ್ ರೆಮಿಡಿ ಟ್ರೈ ಮಾಡಿದ್ವಿ ಅಂದ್ರೆ ಸ್ವಲ್ಪ ಎಫೆಕ್ಟಿವ್ ಆಗಿರ್ತೈತಿ ಅಂಥೇಳಿ ಅರಿಶಿನ ಹಾಕಿ ಕುಡ್ದೇನಿ. ಹೆಲ್ತಿಗೆ ಅದು ಒಳ್ಳೇದ್ರಿ. ಮತ್ತು ಲಿವರ್ ಬಾವು ಸ್ವಲ್ಪ ಇತ್ತಂದ್ರೆ ಅರಿಶಿನ ಹಾಕಿ ಕುಡಿಯೋದ್ರಿಂದ ಸ್ವಲ್ಪ ಕಡಿಮೆ ಆಗುತ್ತೆ. ಅದ್ರ ಸಲುವಾಗಿ ಇವಾಗ ಎಲ್ಲ ಕುಡಿದು ಫ್ರೆಶ್ ಆಗಿ ಹೊರಟಿದ್ದೀನಿ ನೋಡ್ರಿ ವಾಕಿಂಗ್ಗೆ. ನಮ್ಮ ಫ್ರೆಂಡ್ಸ್ ಕೂಡ ಬರತ್ತಾರ್ರಿ. 4 ಜನ ಅದೀವಲ್ಲ ನಮ್ಮ ಫ್ರೆಂಡ್ಸು, ಅವ್ರು ಕೂಡ ಬರತ್ತಿದ್ರು. ಹೋದ್ವಿ ನೋಡ್ರಿ ಟ್ರೀ ಪಾರ್ಕ್ ಅಂತ ಹೇಳಿ, ಇಲ್ಲಿ ಚಿಕ್ಕೋಡ್ಯಾಗ ಟ್ರೀ ಪಾರ್ಕ್ ಐತಿ, ಅಲ್ಲಿ ಹೋಗಿದ್ವಿ. ಸ್ವಲ್ಪ ಎಕ್ಸಸೈಸ್ ಕೂಡ ಅಲ್ಲಿ ಎಲ್ಲ ಮಟೀರಿಯಲ್ಸ್ ಅದಾವೆ ನೋಡ್ರಿ. ಇವಾಗ ಇದ್ರು ಅದು ಸ್ವಲ್ಪ ಪ್ರಾಕ್ಟೀಸ್ ಇದನ್ನು ಮಾಡತ್ತಿದ್ವಿ. ಫಸ್ಟ್ ಟೈಮ್ ಅಲ್ರಿ, ಅದ್ರ ಹೆಂಗೆ ಟ್ರೈ ಮಾಡೋದು ಅಂತಲೂ ಗೊತ್ತಿಲ್ಲ. ಸ್ವಲ್ಪ ಹಂಗೆ ನೋಡಾಕತ್ತಿದ್ವಿ. ರೋಡ್ಲಿಂದ ಹೋಗ್ಬೇಕು ಅಂದ್ಕೊಂಡ್ವಿ. ರೋಡ್ಲಿಂದ ಹೋಗೋದು ಸ್ವಲ್ಪ ರಿಸ್ಕನ ರೀ. ಗಾಡಿಗಳು ಬರ್ತಿರ್ತಾವೆ, ಅವು ಲೋಡ್ ತುಂಬ್ಕೊಂಡು ದೊಡ್ಡ ದೊಡ್ಡ ಗಾಡಿಗಳು ಲಾರಿಗಳು ಇರ್ತಾವಲ್ಲ, ಅವೆಲ್ಲ ಬರ್ತಿದ್ವು ಅನ್ನೋಣ. ಆ ಕಡೆ ಹೋಗೋದು ಬೇಡ ಬಿಡು ಅಂತ ಹೇಳಿ ಇಲ್ಲಿ ಪಾರ್ಕ್ ಕಡೆ ಬಂದ್ವಿ. ಅದೆಷ್ಟು ಪೀಸ್ಫುಲ್ ಅನಿಸುತ್ತೆ ಅಂದರೆ ಬೆಳಿಗ್ಗೆ ವಾತಾವರಣ, ನವಿಲು ಕೂಗೋದು, ಹಕ್ಕಿಗಳು ಕೂಗೋದು, ವಾಕಿಂಗ್ ಮಾಡೋಕ್ಕೆ ಕೂಡ ಎಲ್ಲ ಇದು ಐತ್ರಿ. ಮಳೆ ಆದ್ರೂ ಕೂಡ ಕಾಲಿಗೆ ಒಂಚೂರು ರಾಡಿ ಹತ್ತಂಗಿಲ್ಲ. ಆ ಥರ ಪರ್ಶಿದು ಏನೋ ಅಂತಾರೆ ಕ್ರಾಕ್ಗಳು ಇರ್ತಾವಲ್ರಿ, ಅವ್ನ ಜೋಡಿಸಿ ಎಲ್ಲ ವಾಕಿಂಗ್ ಮಾಡೋಕ್ಕೂ ಚಲೋ ವ್ಯವಸ್ಥೆ ಐತಿ. ಅದು ವಾಕಿಂಗ್ ಕೂಡ ಮಾಡಿದ್ವಿ. ಹೆಲ್ತ್ ಅಂದ್ರೆ ಫ್ರೆಂಡ್ಸ್ ಕೂಡ ಹೇಳ್ತಿದ್ರು ನಾವು ಸ್ವಲ್ಪ ಮೈ ಎಲ್ಲ ಕಳಿಸ್ಕೋಬೇಕು, ಸ್ವಲ್ಪ ವಯಸ್ಸಾದ್ರೆ ಕುಂದ್ರೋ ಕೇಳೋಕ್ಕೂ ಜಡ ಆಗಬಾರ್ದಲ್ರಿ. ಇನ್ನೊಬ್ಬರಿಗೆ ಡಿಪೆಂಡ್ ಆಗೋಕ್ಕಿಂತಲೇ ನಾವು ಈಗಿರ್ತನ ನಮ್ಮ ಆರೋಗ್ಯನ ಹತೋಟಿಲಿ ಇಟ್ಕೊಂಡ್ರೆ ಭಾಳ ಬೆಸ್ಟು ಅಂಥೇಳಿ ಅನ್ಕೋತನ ಎಲ್ಲರೂ ಕೂಡ ಡಿಸೈಡ್ ಮಾಡಿನ ವಾಕಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೀವಿ. ಅಲ್ಲಿಂದ ಮನೆಗೆ ಬಂದು ಎಲ್ಲ ಜಳಕ ಎಲ್ಲ ಆದ ನಂತರ ಕಸ ಹೊಡ್ಗಿ ಬಾಂಡೆ ಎಲ್ಲ ತೊಳೆದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೀನಿ ನೋಡ್ರಿ. ಇವತ್ತು ಪಡ್ಡು ಮಾಡ್ಬೇಕಂತ ಹೇಳಿ ಅಕ್ಕಿ ರುಬ್ಬಿಟ್ಟೆನಿ ರಾತ್ರಿ. ನಾನು ಅದಕ್ಕೆ ಚಟ್ನಿ ಮಾಡ್ಕೊಳತ್ತೀನಿ. ನಾನು ಹೆಂಗೆ ಮಾಡ್ತೀನಿ ಚಟ್ನಿಗೆ ಏನೆಲ್ಲ ಹಾಕ್ತೀನಿ ಅಂತ ತೋರ್ಸತ್ತೀನಿ ನೋಡ್ರಿ. ಇಲ್ಲಿ ಕೊಬ್ಬರಿ ಹಾಕಿದ್ದೀನಿ, ಶೇಂಗಾ ಹಾಕಿದ್ದೀನಿ, ಅದಕ್ಕೆ ಒಂದು 7-8 ಇವು ಬಾದಾಮಿ ಹಾಕೊಂಡೀನಿ. ಅದು ಹೈ ಫೈಬರ್ ಇರೋದ್ರಿಂದ, ಫೈಬರ್ ಫುಡ್ ಹೆಲ್ತಿಗೆ ಭಾಳ ಚಲೋ ನೋಡ್ರಿ. ಅದು ಯಾವುದ್ರೊಳಗೆ ಸಿಕ್ಕರೂ ಫೈಬರ್ ಒಂದು ಸ್ವಲ್ಪ ಡೈಲಿ ಹೊಟ್ಟೆಗೆ ಹೋದರೆ ಚಲೋ. ಅದ್ರ ಸಲುವಾಗಿ ಸ್ವಲ್ಪ, ಮತ್ತು ಅದು ಟೇಸ್ಟ್ ಭಾಳ ಚಲೋ ಬರ್ತೈತ್ರಿ. ಅದು ಒಂದ್ಸಲ ಹಾಕಿ ಟ್ರೈ ಮಾಡಿ ನೋಡ್ರಿ. ಮಾಡೋದ್ರೊಳಗನೆ ಸ್ವಲ್ಪ ಟೇಸ್ಟ್ ಚೇಂಜ್ ಮಾಡಿದ್ರೆ ನಮಗೂ ವೆರೈಟಿ ಚಲೋ ಅನಿಸುತ್ತಲ್ರಿ. ಹಿಂಗೆ ಗೋಡಂಬಿ ಹಾಕ್ಕೊಂಡು ಮಾಡಿದ್ರೂ ಚಲೋ ಅನಿಸ್ತೈತ್ರಿ, ಅದು ಟೇಸ್ಟ್ ಬರ್ತೈತಿ. ಒಂದ್ಸಲ ಹಂಗೂ ಮಾಡಿದ್ದೆ ನಾನು. ಇವಾಗ ಬಾದಾಮ್ ಹಾಕಿದ್ದೀನಿ. ಮತ್ತು ಈಗಿನ ಏನು ಹಾಕೊಂಡೆ ಜೀರಿಗೆ ಹಾಕೊಂಡೇನಿ ಮತ್ತು ಬೆಳ್ಳುಳ್ಳಿ ಹಾಕೊಂಡೇನಿ ರೀ. ಒಂದು 2 ಬೆಳ್ಳುಳ್ಳಿ ಸುಲಿದು ಬಿಟ್ಟು ಹಾಕೀನಿ. ಉಪ್ಪು ಹಾಕೊಂಡೇನಿ ರೀ. ಇದನ್ನು ತೊಗೊಂಡೇನಿ ನೋಡ್ರಿ, ಹಸಿ ಅಲ್ಲ. ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳತ್ತೀನಿ. ಇದಕ್ಕೂ ಹಾಕ್ಕೊಳ್ಬೋದು. ನಾವು ಒಗ್ಗರಣೆ ಕೊಡ್ತೀವಿ, ಸಾಸಿವೆ ಜೀರಿಗೆ ಹಾಕ್ಕೊಂಡು ಒಗ್ಗರಣೆ ಕೊಡ್ತೀವಿ ಅಂದಾಗ ಅವಾಗಲೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಇವಾಗೇನು ಒಗ್ಗರಣೆ ಕೊಡತ್ತಿಲ್ಲ ರೀ, ಒಗ್ಗರಣೆ ಕೊಡ್ತೇನೆ. ನಾನು ಏನೇನು ಹಾಕಿ ಕೊಡ್ತೇನೆ ಅಂದ್ರೆ ಬೆಳ್ಳುಳ್ಳಿ ಜಜ್ಜಿರ್ತೀನಿ, ಬೆಳ್ಳುಳ್ಳಿ ಹಾಕ್ತೀನಿ, ಸಾಸಿವೆ ಜೀರಿಗೆ ಕೊತ್ತಂಬರಿ ಹಾಕಿ ಕರಿಬೇವು ಅಷ್ಟು ಹಾಕಿ ಒಗ್ಗರಣೆ ಕೊಡ್ಬೋದು ರೀ. ನಾ ಇಲ್ಲೇನು ಒಗ್ಗರಣೆ ಕೊಡತ್ತಿಲ್ಲ ರೀ ಇವತ್ತು, ಹಂಗೆ ಇದು ಮಾಡತ್ತೀನಿ. ಮತ್ತು ಖಾರಕ್ಕೆ ಒಂದು 2-3 ಮೆಣಸಿನ್ಕಾಯಿ ಹಾಕ್ಕೊಳತ್ತೀನಿ. ಈಗ ಇದು ರುಬ್ಬಿದ ನಂತರ ಚಟ್ನಿ ರೆಡಿ ಆಯ್ತು ನೋಡ್ರಿ. ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ. ಅದನ್ನು ಒಂದು ಇದಕ್ಕೆ ಬೇರೆ ಇದಕ್ಕೆ ತಕ್ಕೊಂಡು ಇಲ್ಲಿ ಸಾಂಬಾರು ಕೂಡ ರೆಡಿ ಆಗೈತ್ರಿ. ಬೇಳೆ ಸಾರು ಮಾಡಿದ್ದೀನಿ. ಇಲ್ಲಿ ರುಬ್ಬಿಟ್ಟಿದ್ದ ಹಿಟ್ಟೈತೆ ನೋಡ್ರಿ. ದೋಸೆ ಮಾಡ್ಬೇಕನ್ನಿ ಬಟಾಟಿ ಇರಲಿಲ್ಲ, ನಾನು ದೋಸೆ ಮಾಡಿಲ್ರಿ. ದೋಸೆ ಅನ್ನತ್ತಿದ್ರು ನನ್ನ ಮಕ್ಕಳು ಕೂಡ. ನೋಡೋಣ ಇನ್ನೊಂದು 2 ದಿನದಾಗ ಮಾಡಿ ಕೊಡಬೇಕು.
ಇವಾಗ ಪಡ್ ಮಾಡಕ್ಕಂಥೇಳಿ ತವ ಇಟ್ಟೇನಿ. ಇದು ಸ್ವಲ್ಪ ನಾಸ್ಟಿಕ್ ಹೋಗೋಣ ಸ್ವಲ್ಪ ಏಳ್ವಲ್ಲು ರೀ ಪಡ್ಡ. ನೋಡಬೇಕು, ಟ್ರೈ ಮಾಡಬೇಕು. ಅದು ಒಂದು ಟೆನ್ಷನ್ ರೀ, ಹೇಳ್ತಾವ ಇಲ್ಲ ಅಂತ ಹೇಳಿ. ಇದು ಮನಿ ಐತಿದ್ರಲ್ಲ, ಇದು ಪಡ್ಡದ ಮನಿ ಐತಲ್ರಿ, ಅದು ಸ್ವಲ್ಪ ಬಾದಾಗೈತಿ. ಅದನ್ನು ಚೇಂಜ್ ಮಾಡ್ಬೇಕಾಗೈತೆ ರೀ. ಈಗಲೂ ಕೂಡ ಈಗ ಮಾಡಿದಾಗೂ ಸ್ವಲ್ಪ ಭಾಳ ಕಾಡಿಸಿದ್ದು ರೀ, ಎಳ್ಳಲಿಲ್ಲ ಜಲ್ದಿ ಎದ್ದು ಬರಲಿಲ್ಲ. ಹಿಂಗಾಗಿ ಟೈಮ್ ಭಾಳ ತೊಗೋತೈತಿ ರೀ. ಅದ್ರಾಗ ಇದು 7 ಮನಿದು ಅಷ್ಟೇ ಐತಿ. ಇನ್ನು ತೊಗೊಂಡಾಗ ಸ್ವಲ್ಪ ಜಾಸ್ತಿ ಇರ್ತಾವಲ್ರಿ, ಅದನ್ನ ತೊಗೊಳ್ಬೇಕು. ಅವು ಜಾಸ್ತಿ ಇದ್ದದ್ದು ಬೇಯ್ತಾವಿಲ್ಲೋ ಹಿಂಗೆ ಒಲೆ ಮ್ಯಾಗಿಟ್ರೆ ಅಲ್ಲೇ ಸಣ್ಣ ಒಲೆ ಹತ್ತಿದಾಗ ಅಲ್ಲಿ ಲಾಸ್ಟ್ನಿದ್ದು ಎಲ್ಲ ಬೇಯ್ತಾವಿಲ್ಲೋ ಅಂಥೇಳಿ ನಾನು ಇಷ್ಟು ಸಣ್ಣದ ತೊಗೊಂಡು. ನೋಡ್ಬೇಕ್ರಿ ಇನ್ನು ನೆಕ್ಸ್ಟ್ ಟೈಮ್ ತೊಗೊಂಡು. ಇಲ್ಲೆಲ್ಲ ಹಾಕಿಟ್ಟಿದ್ದೀನಿ ನೋಡಿರಿ, ಈ ಥರ ಆಗಿದ್ದು ಪಡ್ಡ. ಮತ್ತು ನಾಷ್ಟ ಎಲ್ಲ ಆದಮೇಲೆ ಹುಡುಗರು ಕೂಡ ಡಬ್ಬಿ ಕಟ್ಕೊಂಡು ನಾಷ್ಟ ಮಾಡಿ ಹೋದರು. ಇಲ್ಲಿ ಒಂದು ಸ್ಲೀವ್ಸ್ ಹಚ್ಚಕ್ಕೆ ಡ್ರೆಸ್ ಬಂದಿತ್ತು ನೋಡಿರಿ. ಇದು ಹೆಂಗೆ ಸ್ಲೀವ್ಸ್ ಹಚ್ಚಲಿ ಅಂತಲೇ ತಿಳಿವತ್ತಾಗಿತ್ತು ನನಗೆ. ಈ ಥರ ಸಣ್ಣ ಪಟ್ಟಿ ಬಂದೈತಿ, ಅದಕ್ಕೆ ಉದ್ದ 3/4 ಸ್ಲೀವ್ಸೂ ಕೊಟ್ಟಿದ್ದರು ಅವರೆಲ್ಲ ಒಳಗೆ. ಆದರೆ ಅದು ಹೆಂಗೆ ಹಚ್ಬೇಕಂತನೇ ಗೊತ್ತಿಲ್ಲ ರೀ. ಅದು ಹಚ್ಚಿರೂ ನೆಟ್ಟಾಗ ಕುಂದಿರ್ತೈತೆ ಅಂಥೇಳಿ ನನಗೆ ಕಾನ್ಫಿಡೆಂಟ್ ಇರಲಿಲ್ಲ. ಅವ್ರಿಗೆ ಹಾಕೊಂಡಾಗ ಹೆಂಗೆ ಅನಿಸುತ್ತೆ ನೋಡ್ಬೇಕ್ರಿ. ಇದು ಎಷ್ಟೊಂದು ವರ್ಕ್ದು ಚಂದ ಐತೆ ನೋಡಿರಿ. ಇಲ್ಲಿ ಎಲ್ಲ ವರ್ಕ್ ಇಂಥಲ್ಲಿ ಎದೆ ಮ್ಯಾಗ ವರ್ಕ್ ಎಲ್ಲ ಚಂದಿತ್ತು. ಅದ್ರ ಸ್ಟೋನ್ ಹಂಗೆ ಸ್ಟಿಕ್ ಮಾಡ್ಯಾರ ರೀ. ಅದನ್ನ ಹಿಂಗೆ ಹಚ್ಚಿದಾರು ಕಿತ್ತು ಹೋಗ್ತಾವೇನೋ ಅನಿಸ್ತು. ಹೆಂಗೋ ಗುದ್ದಾಡಿರಿ. ಅದು ಸ್ಲೀವ್ಸಿಗೆ ಅಸ್ತರ್ ಕೊಟ್ಟಿದ್ರು ಅವ್ರು. ಅಸ್ತರ್ ಅದನ್ನ ಹಚ್ಚಿರಿ ಅಂಥೇಳಿ ಅಸ್ತರ್ ಹಾಕಿ ಅದನ್ನೆಲ್ಲ ಹಾಕಿಟ್ಟಿನಿ ರೀ. ಇಲ್ಲಿ ಒಂದು ಇದು ಬಂದಿತ್ತು ನೋಡಿರಿ, ಹೊಲ್ಯಾಕ ಬ್ಲೌಸ. ಆರಿ ವರ್ಕ್ ಅವ್ರು ಮಾಡಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ನಮ್ಮ ಜೊತೆ ಕ್ಲಾಸಿಗೆ ಬರೋವ್ರನ ಇವ್ರು ಬಂದವ್ರ. ಅವರು ಕೂಡ ಬೇರೆದವ್ರು ಏನು ಅಷ್ಟೇ ಆರಿ ವರ್ಕ್ ಮಾಡಂಗಿಲ್ಲ ರೀ. ತಮ್ಮ ಅಷ್ಟೇ ಮಾಡ್ಕೊಳಕ್ಕಂತೇಳಿ ಕಲ್ತಾರೋ. ಮಾಡಿ ಕೊಟ್ಟಿದ್ರು ಅವರ ಬ್ಲೌಸ್. ನನ್ನ ಕಡೆನೂ ಹೊಲಿಸ್ತಿದ್ರಲ್ರಿ, ಹಾಗಾಗಿ ಮುಗ್ದೈತ್ರಿ ಆರಿ ವರ್ಕ್, ಹೊಲಿದು ಕೊಡ್ರಿ ಅಂಥೇಳಿ ಕೊಟ್ಟಿದ್ರು. ಅದನ್ನು ಹಂಗೆ ನಿಮಗೆ ತೋರಿಸ್ಬೇಕಂತ ಹೇಳ್ರಿ. ಚಂದ ಮಾಡ್ಯಾರ. ಸ್ವಲ್ಪ ಮುದ್ದೆ ಆಗೈತೆ ಅನಿಸ್ತು. ಫಸ್ಟ್ ಟೈಮ್ ಹಾಕ್ಯಾರಲ್ರಿ, ಏನು ಪರವಾಗಿಲ್ಲ ಅಂದ್ರೂ ಚಲೋ ಹಾಕ್ಯಾರ. ಇಲ್ಲಿ ತೋರ್ಸತ್ತೀನಿ ನೋಡಿರಿ. ಒಬ್ರದ್ದು ಕಸ್ಟಮರ್ದು ಬ್ಲೌಸ್ ಇದೆ, ಮಷಿನ್ ವರ್ಕ್ ಮಾಡಿಸಿ ಯೂಸ್ ಮಾಡ್ಯಾರ 1-2 ಸಲ. ಇದಕ್ಕೆ ಅಳತಿಗೆ ಅಂತ ಹೇಳಿ ಕೊಟ್ಟಿದ್ರು. ಇದನ್ನ ಒಂದು ಬ್ಲೌಸ್ ನಿಮಗೆ ನಂತರ ತೋರಿಸ್ತೀನಿ. ಆ ಬ್ಲೌಸಿಗೆ ಇದನ್ನ ಅಳತಿ ಕೊಟ್ಟಿದ್ರು. ಇದು ಒಂಥರ ಡಿಸೈನ್ ಚಂದ ಅನಿಸ್ತು ರೀ. ವರ್ಕ್ ಮಾಡ್ಸೋರಿಗೆ ಒಂಥರ ಐಡಿಯಾ ಸಿಗಲಿ ಅಂಥೇಳಿ ತೋರ್ಸಾಕತ್ತೀನಿ. ಇದು ಹಂಗೆ ಮಿಷಿನ್ದಾಗ ನೋಡ್ರಿ ಹೆಂಗೆ ಅನಿಸ್ತಿತ್ತೋ ಏನೋ ಗೊತ್ತಿಲ್ಲ ರೀ. ಆದ್ರೆ ಬ್ಲೌಸ್ ಮ್ಯಾಗ ಎಷ್ಟು ಚಂದ ಅನ್ಸತ್ತಿತ್ತು. ಕಾಂಟ್ರಾಸ್ಟ್ ಅಂದ್ರೆ ಇದು ಬ್ಲೌಸ್ ಪಿಂಕ್ ಐತಿ, ಮತ್ತು ಸಾರಿ ಇದು ಈ ಕಲರ್ ಗ್ರೀನ್ ಐತಿ ನೋಡಿರಿ. ಗ್ರೀನ್ ಕಲರ್ದು ಲೀವ್ಸ್ ಮಾಡಿ, ಲೀವ್ಸ್ ಎಲ್ಲ ಸಿಂಪಲ್ ಅನ್ನಿಸ್ತಾವ, ಆದರೆ ಎಷ್ಟು ಲುಕ್ ಕಾಣಿಸ್ತೈತೆ ನೋಡಿರಿ. ಇಷ್ಟ್ರ ಮ್ಯಾಗನ ಒಂಥರ ಚಂದ ಅನಿಸ್ತಿತ್ತು. ಅದಕ್ಕೆ ಯಾರಿಗಾರು ಸ್ವಲ್ಪ ಐಡಿಯಾ ಬರಲಿ ಅಂಥೇಳಿ ಬರ್ತಾವಲ್ರಿ, ಹಾಗಾಗಿ ಹಾಕ್ಕೊಂಡಾಗ ಕೂಡ ಚಂದ ಅನಿಸ್ತೈತೆ ರೀ. ನಾ ಹಾಕ್ಕೊಂಡಿದ್ದು ನೋಡಿದ್ದೀನಿ ಅವ್ರ ಕಸ್ಟಮರ್ದು, ಅದಕ್ಕೆ ತೋರ್ಸತ್ತೀನಿ. ನನ್ನ ವಿಡಿಯೋಸ್ ನಿಮಗೆ ಹೆಂಗೆ ಅನ್ಸತ್ತಾವ ಅಂತ ಹೇಳಿ ಕಮೆಂಟ್ ಮಾಡಿರಿ. ಮತ್ತು ವಿಡಿಯೋ ನೋಡಾತೀರಿ, ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಬಾರಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿರಿ. ಇದೇ ಥರ ವಿಡಿಯೋಸ್ ಹಾಕ್ತಿರ್ತೀನಿ. ನಾನು ಹೇಳಿನಲ್ರಿ ಕಸ್ಟಮರ್ದು ಅಂಥೇಳಿ. ಈ ಬ್ಲೌಸ್ ನಿಮಗೆ ಆಲ್ರೆಡಿ ಒಂದು ವಿಡಿಯೋದಾಗ ತೋರ್ಸೇನಲ್ರಿ. ಈ ಬ್ಲೌಸಿಗೆ ಅಳತಿ ಬ್ಲೌಸ್ ಅದನ್ನು ಕೊಟ್ಟಿದ್ದರು. ಅದಕ್ಕಾಗಿ ಇದೇ ಬ್ಲೌಸ್ ಅಂತ ತೋರ್ಸೋಕ್ಕೋಸ್ಕರ ಹೆಂಗಾಗ್ಯಾವ ಅಂಥೇಳಿ ಕಮೆಂಟ್ ಮಾಡಿರಿ. ಸಿಗೋಣಂತ ರೀ ನೆಕ್ಸ್ಟ್ ವಿಡಿಯೋದಾಗ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ರಿ.